ಇದೀಗ ತೋರಿಸ್ತಾ ಇರೋದು ಏನಂದರೆ ಹಾರ್ಟ್ ಆಪ್ರೇಷನ್ ಆಗಿದೆ ಇವರಿಗೆ. ಹಾರ್ಟ್ ಬಡ್ಕೊಳ್ಳಲ್ಲ ಇವರಿಗೆ, ಹೃದಯ ಬಡಿಯಲ್ಲ. ಇಲ್ಲಿ ಬಡಿಯಲ್ಲ, ಟಕ ಟಕ. ಎಲ್ಲಿ ಬಡಿಯಲ್ಲ ಹೇಳಿ? ಇಲ್ಲಿ ಹೃದಯದಲ್ಲಿ ಬಡಿಯಲ್ಲ. ಇಲ್ಲ, ಎಲ್ಲಿ ಬಡಿಯುತ್ತೆ ನೋಡಿ, ಇಲ್ಲಿ ಬಡಿತೈತೆ. ಇಲ್ಲಿ ಕೈ ಹಾಕಿದೆ ಬಡಿತೈತೆ ನೋಡಿ. ನೋಡಿ ಇಲ್ಲಿ ಬಡಿತೈತೆ. ಎಲ್ಲಿ ಉಸಿರಾಡೋದು? ಕಿವಿಲೆ. ಕಿವಿಲಿ ಉಸಿರಾಡೋದು ನೋಡಿ. ಸ್ನಾನ ಮಾಡಿದಿಲ್ಲ, ಹಂಗಾಗಿ ಒಂಚೂರು ಕಚ್ಕೊಂಡಿರ್ತವೆ. ಹಾಂ, ಕ್ಲೀನ್ ಮಾಡೋಕ್ಕೆ ಕ್ಲೀನ್ ಮಾಡಿ. ಕಿವಿಲಿ ಉಸಿರಾಟ, ಹಾರ್ಟ್ ಬಡಿಯಲ್ಲ. ಕಟ್ಕೊಂಡ್ರೆ ಕಿವಿಲೇ ಜಾಸ್ತಿ. ಈಗ 50,000 1 ಲಕ್ಷ ಕೊಡ್ತೀನಿ ಈಗಲೇ. ಹಾಂ, ಒಂದು ಪೆಗ್ಗು ತಪ್ಪಿದ್ರೆ 1 ಕ್ವಾರ್ಟರ್ ಎಣ್ಣೆ ಕೊಡ್ತೀನಿ. ಹಾಂ, ಕಿವಿಲಿ ಬರ್ತೀನಿ ಎಣ್ಣೆ. ಹೇಗೆ ಜಾಸ್ತಿ ಸ್ಟಂಟು ಓದ್ತಲ್ಲ ಪೈಪಲ್ಲಿ. ಹಾಂ, ಇಲ್ಲ ತಗೋತೀವಲ್ಲ, ಅದಿಲ್ಲ. ಕಿವಿ ಕುಡ್ದಿದ್ದು ವೇಸ್ಟೇಯಾ? ವೇಸ್ಟ್ ಹಾಕಲ್ಲ. ಹಾಂ, ಓದ್ತದೆ ಬಂದರೆ ಸೋರ್ತದೆ ಕಿವಿ ಸೋರುತ್ತೆ, ಸ್ಮೆಲ್ಲು. ಅಲ್ಲ ಸ್ಮೆಲ್ಲು. ಹಾಂ, ಸೋರಲ್ಲ, ಎಣ್ಣೆ ಕುಡಿದ್ರೆ ಮಾತ್ರ. ಅಲ್ಲ ಎಣ್ಣೆ ಕುಡಿದ್ರೆ ಕುಡಿಯಲ್ಲ ನೀವು ಎಣ್ಣೆಯ? ಏನಕ್ಕೆ ಹಂಗಾಗಿದೆ? ಹಾರ್ಟ್ ಆಕ್ಸಿಡೆಂಟ್. ಹಾಂ, ಟ್ಯಾಕ್ಟ್ರಿ ಓಡಿಸಿ ಈ ಥರ ಇದು. 3 ಕ್ವಾರ್ಟರ್ ಕುಡಿಯೋದ. ತಿರುಗಿ 3 ಕ್ವಾರ್ಟರ್ ಎಣ್ಣೆ ಕುಡೀರಿ. ಹಾಂ, ಮಂತ್ಲಿ ಬರೋದಲ್ಲ ನಮ್ಮ ಅಣ್ಣಗೆ ಎಸೆ ಅಲ್ವಾ? ಹಾಂ, ಎಲ್ಲ ಬರೋದು ಸ್ಯಾಂಟಾ ಬಿಟ್ಟು, ಡೌನ್ ಟೌನ್ ಬಾರು, ಅಕ್ಷಯ ಬಾರು, ಮುಲ್ಲಜ್ ಬಾರು ಎಲ್ಲ ತಂದು ಇಟ್ಕೊಳ್ಳೋದು. ಹಾಂ, ನಮ್ಮ ಅಣ್ಣಗೆ ಎಸೆಗೆ. ಹಾಂ, ಚಾಳುಕ್ಯ ಎಂಟರ್ಪ್ರೈಸಸ್ಸು, ಅದೇ ಒಂದು ಕುಳ್ಮಂಜ ಬಡ್ಡಿ ಎಲ್ಲ ಮಾಡೋದು ಚೆನ್ನಾಗಿತ್ತಲ್ಲ. ದುಡ್ಡು ಕಾಸಲ್ಲ, ಕುಡಿದು ಹಂಗಾಗಿ ಸಮಸ್ಯೆ ಇರೋದು. ಆಕ್ಸಿಡೆಂಟ್ ಏನಲ್ಲ ನೋಡಿ. ಕುಡಿತಾರಲ್ಲ, ಏನೇನು ಕಾಯಿಲೆಗಳು ಬರ್ತವೆ ಅಂತ ನೋಡಿ. ಎಂಥ ಮನುಷ್ಯರು ಕೋಟ್ಯಾಧಿಪತಿ. ಈಗಲೂ ಊರಲ್ಲಿ 13 ಎಕರೆ ಜಮೀನಿದೆ. ಇವತ್ತು ದುಡ್ಡು ಕಾಸಿಗೆ ತೊಂದರೆ ಇಲ್ಲ, 1 ರೂಪಾಯಿದು ಇದಿಲ್ಲ. ಬಟ್ ಏನು ಮಾಡ್ತಾರೆ, ಆರೋಗ್ಯ ಸಮಸ್ಯೆ ಹಿಂಗೆ. ಅದರಿಂದ ಯಾರಿಗೂ ಮೋಸ ದಗ ಮಾಡಿದ್ರೇಣ ಭಗವಂತ ನಮಗೆ ಮಾಡೇ ಮಾಡ್ತಾನೆ. ಹಾಂ, ಭಗವಂತ ಗ್ಯಾರಂಟಿ ಮಾಡ್ತಾನೆ. ಇದು ಸತ್ಯ, ಇದು ಸತ್ಯ 100%. ಹಾಂ, ನಾನು ಸಾಯದಲ್ಲೇ ಬದುಕಿದ್ದೆ ಅಂದರೆ ಹಾಂ, ನಾನು ಮಾಡಿರೋ ಒಳ್ಳೆ ಕೆಲಸಗಳು ನಮ್ಮ ಊರಿಗೆ ಬನ್ನಿ, ದೇವಸ್ಥಾನಕ್ಕೆ ಜಾಗ ಕೊಟ್ಟ ನಾನು. ಹಾಂ, ಹಾಂ, ಅದನ್ನ ಪಕ್ಕ ಇತ್ತು. ಹಾಂ, ಇನ್ನೇ ಬೇಜಾನ್ ನೋಡಿದ್ನಿ ನಮ್ಮೂರಲ್ಲೇ. ಹಾಂ, 1 ಅಡಿ ಬಿಡ್ದಂಗೆ ಹೊಡಿತೀನಿ. ಈಗ ವಿಡಿಯೋ ಮಾಡ್ಕೊತಾ ಯೂಟ್ಯೂಬಿಗೆ ಬಿಡ್ಬೋದಾಯ್ತು, ತೊಂದರೆ ಇಲ್ವಾ? ಈಗ ಸ್ಟಂಟಿಂದು ನೀವು ಮಾತಾಡಿದ್ದಲ್ಲ ನೀವು ಯೂಟ್ಯೂಬ್ಗೆ ಹಾಕ್ಬೋದಾ? ಒಪ್ಪಿಗೆ ಇದೆಯಾ ನಿಮ್ಮದು ಒಪ್ಪಿಗೆ ಇದೆಯಾ? ತೊಂದರೆ ಇಲ್ವಾ? ಹಾಂ, ಅಲ್ಲ ನಾಳೆ ದಿವಸ ಹಂಗೆ ಏನು ಬಿಡಿ, ಆಮೇಲೆ ಬಿಟ್ಟಾದ್ಮೇಲೆ ಇವರು ನೋಡ್ತಾರೆ, ಸಾವಿರಾರು ಜನ ನೋಡ್ತಾರೆ, ಲಕ್ಷಾಂತರ ಜನ ನೋಡ್ತಾರೆ. ಕೋರ್ಟಲ್ಲಿ ಜಡ್ಜಿ ಕೇಳಿದೆ, ನನಗೆ ಕಿವಿ ಕೇಳಲ್ಲ ಅಂತ ಅನ್ನೋದಕ್ಕೆ ಹಾಂ, ಕೋರ್ಟಿಂದ ಬಂದಾಗ